ಇಲ್ಲದಿದ್ದರೂ ಕೂಡ ವೃಕ್ಷದಲ್ಲಿದ್ದುಕೊಂಡು ನಿಮಗೆಲ್ಲ ರಕ್ಷಣೆ ಕೊಟ್ಟಂತಹ ಸಾನ್ನಿಧ್ಯನ ನನಗೊಂದು ಬಿಂಬ ಕೊಟ್ಟು ಆರಾಧನೆ ಮಾಡಿದರೆ ಈ ಕ್ಷೇತ್ರಕ್ಕೆ ಬೇಕಾದಂತಹ ಎಲ್ಲ ಅನುಕೂಲತೆಗಳನ್ನು ಎಲ್ಲ ಸಫಲತೆಯನ್ನು ನಾನು ಅನುಗ್ರಹ ಮಾಡಿಕೊಡ್ತೇನೆ. ಒಂದು ತಿಳ್ಕೊಳ್ಳಿ, ಅದು ಕೊಟ್ಟು ಇದು ಮಾಡ್ತೇನೆ ಅಂತ ಹೇಳಿದವಾಗ ಮುಂದಕ್ಕೆ ತನ್ನ ಈ ನೆಲದ ತನ್ನ ಕನ್ನಡದ ವೈಶಿಷ್ಟ್ಯಪೂರ್ಣವಾಗಿರತಕ್ಕಂತಹ ಪವಿತ್ರತೆಯ ಮಣ್ಣಿಗೆ ಇದು ಬೆಳಗಬೇಕು. ಕಾರಣ ಇಷ್ಟೇ, ಇಲ್ಲಿ 5 ವಾಲ್ಮೀಕಿ ಛೇದನ ಮಾಡಿ ಈ ಕಟ್ಟಡವನ್ನು ನಿರ್ಮಿಸಿದ್ದಾರೆ. ತನ್ನದಾದಂತಹ ಸಾನ್ನಿಧ್ಯವನ್ನು ಛೇದಿಸಿದ್ದಾರೆ. ಯಾವುದೇ ವಿಗ್ರಹ ಇಲ್ಲಿ ಈ ಸ್ಥಳದಲ್ಲಿ ಇರಲಿಲ್ಲ. ಈ ಹಿಂದೆ ಯಾರೆಲ್ಲ ಹಿರಿಯರು ಸೇರ್ತಾ ಇದ್ರೋ, ಇಂದಿನ ತಲೆಮಾರು ಸೇರ್ತಾ ಇದೆಯೋ, ತಾವು ಒಗ್ಗೂಡಿಸಬೇಕು. ಒಗ್ಗೂಡುವಂತೆ ತಮ್ಮ ಮುಂದೆಯೂ ಹಿಂದೆಯೂ ಆದಿಶೇಷನಾಗಿ ತಾನು ಬರ್ತೇನೆ. ಆದರೆ ಕನ್ನಿಕಾ ಪರಮೇಶ್ವರಿ ಒಂದು ವಿಗ್ರಹ ತಮ್ಮ ಮೂಲಕವಾಗಿ ನಿಂತಿರಬೇಕು. ಅಲ್ಲಿ ಬರುವಾಗಲೇ ತಲೆ ತಗ್ಗಿಸುವುದು. ಹಾಗೆ ಆ ಭಾಗದಲ್ಲಿ ತನ್ನ ಬಿಂಬವನ್ನು ಪ್ರತಿಷ್ಠಾಪನೆ ಮಾಡಿಸಿತು. ಅರಿವಾಯ್ತಾ? ಅಶೌಚಾದರೂ ಕೂಡ ತನ್ನ ವೃಕ್ಷದ ಎಲೆ ಈ ಕಟ್ಟಡಕ್ಕೆ ತಾಗ್ತಾ ಇದೆ. ಯಾವುದೇ ತಪ್ಪು ನಡೆದಿದ್ದು ಇಲ್ಲಿ ಹೇಳಲಿಲ್ಲ. ಮುಂದಕ್ಕೆ ಇನ್ನಷ್ಟು ಅಭಿವೃದ್ಧಿ ಆಗಬೇಕು, ಇಂತಹ ಸತ್ಕಾರ್ಯವನ್ನು ಮಾಡಿದರೆ ಒಳ್ಳೆಯದು ಎನ್ನುವಂಥ ಅನುಗ್ರಹ ವಾಕ್ಯವನ್ನು ಕೊಟ್ಟಿರ್ಬೋದು. ಹಾಗಾಗಿ ಯಾವುದೇ ತಪ್ಪುಗಳಾಗಲಿಲ್ಲ. ಇನ್ನಷ್ಟು ಅಭಿವೃದ್ಧಿ ಆಗಲಿ, ಇನ್ನಷ್ಟು ಚಿತ್ರೋದ್ಯಮ ಬೆಳೀಲಿ ಅಂತೇಳಿ ಸಲಹೆಯನ್ನು ಕೊಟ್ಟಿರ್ಬೋದು. ಐಕ್ಯತೆ ಇಲ್ಲ ಅನ್ನುವಂಥ ಒಂದು ಮಾತು ಕೂಡ ಬಂತು ಕಲಾವಿದರಲ್ಲಿ. ಐಕ್ಯತೆ ಇದೆಯಾ ಅನ್ನೋ ಒಂದು ಪ್ರಶ್ನೆ ನಿಮ್ಮ ಕಡೆಯಿಂದ ಇರೋದು. ಒಗ್ಗಟ್ಟು ಅನ್ನೋದು ಒಂದಷ್ಟು ಜನ ಬಂದಿಲ್ಲ ಅನ್ನೋ. ತಾಯಿಗೆ ನೀವು 3 ಮಕ್ಕಳಾದರೆ 2 ಮಕ್ಕಳು ಹೋಗಿ ತಾಯಿ ಕೇಳ್ತಾರಲ್ಲ ನಿಮ್ಮ ಹತ್ರ,
ಇನ್ನೊಬ್ಬ ಎಲ್ಲಿ ಹೋಗಿದ್ದಾನೆ ಅಂತ. ದೀಪಾವಳಿ ಹಬ್ಬಕ್ಕೆ ನೀವು ಅಮ್ಮನಿಗೆ ನಮಸ್ಕಾರ ಮಾಡಲಿಕ್ಕೆ ಹೋಗ್ತೀರಲ್ವಾ, ಆವಾಗ ಅಮ್ಮ ಕೇಳುವುದಿಲ್ಲ ಇನ್ನೊಬ್ಬ ಬರಲಿಲ್ಲ ಯಾಕೆ ಅಂತೇಳಿ. ಹಾಗೇ ದೇವರು ಕೇಳಿರ್ಬೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.